ನಿನ್ನ ತುಂಬಾ ಇಷ್ಟಪಟ್ಟಿದ್ದೆ ಶ್ರದ್ಧಾ. ಆದ್ರೆ ನೀನು ಪ್ರತಿ ಹಂತದಲ್ಲೂ ನನ್ನ ಮೋಸ ಮಾಡ್ತಾನೆ ಬಂದೆ. ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಲಿಲ್ಲ ಇಷ್ಟಪಟ್ಟು ಪ್ರೀತಿಯಿಂದ ಒಂದು ಪತ್ರ ಬರೆದ್ರೆ ಏನಂತ ರಿಪ್ಲೈ ಕೊಟ್ಟೆ? ಬೆಕ್ಕು ಕಣ್ಣು ಮುಚ್ಕೊಂಡು ಕತ್ತಲ್ಲಿ ಹಾಲು ಕುಡಿದ್ರು ಜಗತ್ತಿಗೆ ಗೊತ್ತಾಗೋ ಕಾಲ ಸದ್ದ ಇದು. ಅಂಥದ್ರಲ್ಲಿ ಹಾಡ್ ಹಾಗಲೇ ನೀನ್ ಮಾಡಿರೋ ಮೋಸ ಗೊತ್ತಾಗದೇ ಇರತ್ತ. ಯು ಆರ್ ಫಿನಿಶ್ ಅಂತ. ಯು ಆರ್ ಫಿನಿಶ್. ಇಲ್ಲಿಗೆಲ್ಲ ಮುಗಿದೋಯ್ತು. ಕಲ್ಲಾಗಿರೋ ನನ್ನ ಎದೆಲಿ ಇನ್ನು ನಿನಗೆ ನೆಲೆ ಇಲ್ದಿರೋ ನಾನು ಈ ಮಾತು ಹೇಳಿದ್ರೆ ಯಾವ ಪರಿಣಾಮನೂ ಆಗಲ್ಲ. ಐನೋ, ಬಟ್ ನಾನೇನು ಹೇಳಬೇಕು ಅದನ್ನ ಹೇಳಾಯ್ತು. ಇನ್ಮೇಲೆ ನಿನ್ ಜೀವನ ನಿನಗೆ. ನನ್ನ ಜೀವನ ಏನಾದ್ರೂ ಒಂಚೂರು ಉಳ್ಕೊಂಡಿದ್ರೆ ಅದು ನನಗೆ. ಯಾವ ಗಂಗೆಲ್ ಮುಳುಗಿದ್ರು ಕಳಿದಿರೋ ಪಾಪ ಇದೆ ಅನ್ಸುತ್ತೆ ನನ್ನ ಮೇಲೆ. ಅದಕ್ಕೆ ಮೇಲಿನ ಮೇಲೆ ಈ ತರ ಆಗ್ತಿದೆ ನನಗೆ. ಭುವನ್ ನೋಡಿ, ಭುವನ್ ನಮ್ಮಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಯಾರೋ ಆಡ್ತಾರೋ ಆಟ ಇದು. ನಿಮ್ ಕಣ್ಣಿಗೆ ಕಾಣ್ತಾ ಇರೋದಲ್ಲ ಯಾವ್ದು ಸತ್ಯ ಅಲ್ಲ ಭುವನ್, ಇದೆಲ್ಲ ಸುಳ್ಳು. ನಿಮ್ಮನ್ನ ಹೇಗ್ ನಂಬಿಸ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು. ಮತ್ತೆ ನಂಬಿಸ್ತೀಯ ಶ್ರದ್ಧಾ? ಏನು ಉಳ್ಕೊಂಡಿದೆ ಅಂತ ನಂಬಿಸ್ತೀಯ? ಮನಸ್ಸೇ ಇಲ್ಲ ನನಗೆ, ಗೊತ್ತಾ? ನನ್ನ ಮನಸ್ಸೊಳಗಿರೋ ಎಲ್ಲ ಭಾವನೆಗಳನ್ನ ಕೊಂದಾಕಿದ್ಯಾ. ಸತ್ತೋಗಿರೋ ಭಾವನೆಗಳ ಶವ ಸಂಸ್ಕಾರ ಮಾಡ್ಬೇಕಷ್ಟೇ ನನಗೆ. ಏನು ಉಳ್ಕೊಂಡಿಲ್ಲ. ಭುವನ್ ನನ್ನ ಮಾತು ನಿನ್ ದಾರಿ ಏನಿದೆ ಅದು ನೀನು ನೋಡ್ಕೊಂಡು ಹೋಗ್ಬಿಡು. ನಾನು ನಿನಗೇನು ಹೇಳಕ್ ಬರಲ್ಲ, ನೀನು ನನಗೇನು ಹೇಳೋದು ಬೇಡ. ನಾನು ನಿನಗೆ ಮಾಡಿರೋ ಮೋಸಕ್ಕೆ ಒಳ್ಳೆ ರಿವೆಂಜ್ ತಗೊಂಡೆ. ಗ್ರೇಟ್. ಆ ವಿಕ್ರಾಂತ್ಗೆ ಕಂಗ್ರಾಟ್ಸ್ ಹೇಳು. ನನ್ನ ಕಡೆ ಕಂಗ್ರಾಟ್ಸ್ ಹೇಳು. ಬೇಕಿದ್ರೆ ಇಬ್ರು ಪಾರ್ಟಿ ಮಾಡಿ. ಯುದ್ಧದಲ್ಲಿ ಗೆದ್ದ ಮೇಲೆ ಈ ತರ ಕಣ್ಣೀರು ಹಾಕ್ಬಾರ್ದು. ಒರ್ಸ್ಕೋ ಬೇಗ. ಸೋತಿರೋ ನಾನು ನಗ್ತಾ ಇದ್ದೀನಿ. ಗೆದ್ದಿರೋ ನೀನು ಅಳ್ತಾ ಇದೀಯ. ನ್ಯಾಯನ ಇದು? ದೇವ್ರೇ, ಮೆಚ್ತಾ ಇದ್ದೀನ. ಇಲ್ಲ ಅಲ್ಲ? ನೋಡ್ ಶ್ರದ್ಧಾ, ಮೆಚ್ಚರ್ ಬರ್ತವನು. ನಗು ಇನ್ನು ಜೋರ ನಗು. ಆದ್ರೆ ಒಂದ್ ಮಾತು ನೆನ್ಪಿಟ್ಕೋ, ನೀನೇನ್ ಆಯ್ಕೆ ಮಾಡ್ಕೊಂಡಿದ್ಯಾ ಅದನ್ನ ಆರಿಸ್ಕೊಳ್ಳಕ್ ನಿನಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇದೆ. ಆದ್ರೆ ಆ ಆಯ್ಕೆಯಿಂದ ಮುಂದೆ ಆಗೋ ತೊಂದರೆಗೂ ನೀನೇ ಹೊಡೆ ಆಗ್ತೀಯ. ನನ್ನ ಸಂಬಂಧ ಎಲ್ಲ ಮುಗಿದೋಯ್ತು. You're free now, Shraddha. I'm free. ದಯವಿಟ್ಟು ಹಾಗೆ ಹೇಳ್ಬೇಡಿ ಭುವನ್, ಪ್ಲೀಸ್. ಹೇಳುವಾಗ ಮಾಡ್ಕೊಂಡಿದ್ದು ನೀನೇ ಶ್ರದ್ಧಾ. ನನ್ನ ಪಾಡಿಗೆ ನಾನಿದ್ದೆ, ಆದ್ರೆ ನೀನು ಇಂಚಿಂಚಾಗಿ ನನ್ನ ಪ್ರೀತಿನ ಕೊಂಡೆ. ಇರ್ಲಿ ಬಿಡು, ಎಷ್ಟು ಮಾತಾಡಿದ್ರು ಮುಗಿಯಲ್ಲ.
ಯಾಕಂದ್ರೆ ಒಳಗಡೆ ಒಡೆದಿರೋದು ಅಣೆಕಟ್ಟು. ಮುಗಿಲಾರ್ದಷ್ಟು ಮಾತುಗಳು ಬರ್ತಾನೆ ಇರುತ್ತೆ. ಸಾಕು, ಕರೆದು ಹೋಗಿರೋ ಹೂವಿಂದ ಯಾವ ಪರಿಮಳನೂ ಬರಲ್ಲ. ಮುನ್ಸ್ಕೊಂಡಿರೋ ಮನಸ್ಸಿಗೆ ಯಾವ ಮಾತು ಅರ್ಥ ಆಗಲ್ಲ. ಮಾತೆ ಅರ್ಥ ಆಗಿಲ್ಲ ಅಂದಮೇಲೆ ನಡೆ ನುಡಿ ಬದಲಾಗಲ್ಲ ಅಲ್ವಾ? ಕಟ್ಕೊಂಡಿರೋ ಹೆಂಡತಿನ ನಡು ಬಿದ್ದಿಲ್ ಬಿಟ್ಟು ಹೋಗೋಷ್ಟು ಕಟ್ಕಾಲ ನಾನು. ನನಗೂ ನಿನಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲದೆ ಹೋದ್ರು ಮನೆ ತನಕ ಮುಟ್ಟಿಸ್ತೀನಿ. ನಿನ್ ಕುತ್ಕೆಲ್ ಕಟ್ಕೊಂಡಿದ್ಯಲ್ಲ ತಾಳಿ, ಅದಕ್ಕಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತು ನನಗೆ. ಬಾ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಇವಳು ನನ್ನವಳು, ಇವಳು ನನ್ನವಳು, ಇವಳು ನನ್ನವಳು. ಕೆದಕಿದರೆ ಏನೇನಿಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ನಿನಗಾಗೆ ಇದೆಲ್ಲ, ಹುಟ್ಟು ಹಬ್ಬದ ಶುಭಾಶಯಗಳು. ನಾಳೆ ದಿನ ನಾನು ಮಾತು ಬಿಟ್ಕೋದ್ರೆ ಏನ್ ಮಾಡ್ತೀಯ ಅವಾಗ? ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಹಲೋ ಹಲೋ ವಿಕ್ರಮ್. ಹಾಯ್ ಉರ್ಮಿಳಾ, ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಯಾಕೆ, ಏನಾಯ್ತು? ನಾವೇನು ಅಂದ್ಕೊಂಡಿದ್ವೋ ಅದೇ ಆಯಿತು. ಓಹ್ ಗ್ರೇಟ್. ಶ್ರದ್ಧಾ ಸಿಕ್ಕಿದ್ಲಾ? ಶ್ರದ್ಧಾನೂ ಸಿಕ್ಕಿದ್ಲು, ಭುವನೂ ಸಿಕ್ಕಿದ್ದ. ಓಹ್ ಏನಾಯ್ತು ಅಲ್ಲಿ? ಅಲ್ಲೇನೂ ಆಗಿಲ್ಲ. ಮನೇಲಿ ಏನಾಯ್ತು ಅನ್ನೋದು ನೀವು ಹೇಳಬೇಕು. ಶಾರ್ ಹೇಳ್ತೀನಿ ವಿಕ್ರಾಂತ್. ಮನೇಲಿ ಬೆಂಕಿ ಹಚ್ಚೋ ಕೆಲಸ ನೀವು ಮಾಡ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಅಫ್ಕೋರ್ಸ್ ವಿಕ್ರಾಂತ್, ಬಿಡ್ತೀನ ನಾನು, ಡೋಂಟ್ ವರಿ. ಓಕೆ ಉರ್ಮಿಳಾ, ಸಿ ಯು ದೆನ್. ಯಾ ಬಾಯ್. ಮನೇಲೇ ಇಂಥವ್ರು ಸಿಕ್ಕಿದ್ರೆ ಎಂಥ ಫ್ಯಾಮ್ಲಿನ ಬೇಕಾದರೂ ನಾಶ ಮಾಡ್ಬೋದು.
ಅರೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ರಾ? ತುಂಬಾ ಸಂತೋಷ. ಶ್ರದ್ಧಾ, ಪ್ರಸಾದನ ದೇವ್ರ ಮುಂದೆ ಇಟ್ಟು ಆಮೇಲೆ ಎಲ್ರಿಗೂ ಕೊಡು. ಬಾ. ಭುವನ್, ಒಂದ್ ನಿಮಿಷ. ಭುವನ್, ಏನಾಯ್ತು ನಾನು ಹೇಳಿದ್ದು? ನೀನ್ ಶ್ರದ್ಧಾನ್ ಫಾಲೋ ಮಾಡ್ಕೊಂಡು ಹೋಗಿದ್ಯಾ? ಏನಾಯ್ತು? ಸಾರಿ ಕಣೋ, ನಾನೇನಾದ್ರೂ ತಪ್ಪಾಗಿ ಕೇಳಿಸ್ಕೊಂಡೋ ಏನೋ ಗೊತ್ತಿಲ್ಲ ನನಗೆ. ನೀನ್ ಬೇರೆ ಅವಳು ಹಿಂದೆನೆ ಹೋದೆ. ಐ ಆಮ್ ರಿಯಲಿ ಸಾರಿ ಕಣೋ. ಏನಾಯ್ತು ಭುವನ್? ಏನಾದ್ರೂ ಮಾತಾಡು. ಶ್ರದ್ಧಾ ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ ಹೋಗಿದ್ಲಾ ಇಲ್ವಾ? ಪಾಪ, ಏನೋ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ಲು ಅನ್ಸುತ್ತೆ ಅಲ್ವಾ? ಭುವನ್, ಬೇಕಾದ್ರೆ ನನ್ಗೆ 2 ಏಟ್ ಹೊಡೆದ್ಬಿಡು. ನಿನ್ನ ಹತ್ರ ಸುಮ್ಮನೆ ಏನೋ ಹೇಳ್ಬಾರ್ದಾಗಿತ್ತು ನಾನು. ಅದು ಯಾರ ಹತ್ರ ಮಾತಾಡಿದ್ಲೋ ಏನೋ. ನೋಡು, ಬೇಜಾರು ಮಾಡ್ಕೋಬೇಡ. ಓಕೆ. ಒಂದ್ ನಿಮಿಷ, ಅದೇನಾಯ್ತು ಅಂತ ಹೇಳೋ. ಶ್ರದ್ಧಾ ವಿಕ್ರಾಂತ್ನ ಮೀಟ್ ಮಾಡಕ್ ಹೋಗಿದ್ಲೋ ಇಲ್ವೋ? ಅದೇನಾಯ್ತು ಅನ್ನೋದನ್ನ ಒಂದ್ಸಲ ಕರೆಕ್ಟಾಗಿ ಹೇಳ್ಬಿಡು, ಆಮೇಲೆ ನಾನೇನು ತಲೆ ತಿನ್ನಲ್ಲ. ವೇಟ್, ಅಂದ್ರೆ ನಾನು ಹೇಳಿದ್ದು ಕರೆಕ್ಟಾಗೇ ಇತ್ತು ಅಂತಾಯ್ತು. ಇನ್ನಾದ್ರೂ ನೀನ್ ಹೆಂಡತಿ ಪರವಾಗಿ ವಹಿಸ್ಕೊಂಡು ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡು. ಅವಳೇನು, ಅವಳ ಸತ್ಯ ಏನು ಅನ್ನೋದು ಈಗ್ಲಾದ್ರೂ ಅರ್ಥ ಆಯ್ತಲ್ಲ ನಿಂಗೆ, ಅಷ್ಟು ಸಾಕು. ನನಗೆ ಗೊತ್ತು ಭೂವಿ, ನೀನು ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ಇಲ್ಲ. ನನಗೆ ಯಾವ ಉತ್ತರನೂ ಬೇಕಾಗಿಲ್ಲ. ನೋಡು, ಟೈಮ್ ತಗೋ. ಅದೇನು ನಿರ್ಧಾರ ಮಾಡ್ತೀಯೋ ಮಾಡು. ನಾನೇನು ಮಾಡಬೇಕು ಅನ್ನೋದನ್ನ ನಿರ್ಧಾರನೂ ಮಾಡಿದ್ದೀನಿ, ಶ್ರದ್ಧಾಗೂ ಹೇಳಿದ್ದೀನಿ. ನನಗೆ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಕಣೋ ಭುವಿ. ಅಲ್ಲ, ಹೆಂಡತಿ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೆ ನೀನು. ಅದೆಷ್ಟು ಲವ್ ಮಾಡ್ತಾ ಇದ್ದೆ ಅವಳನ್ನ ಅಲ್ವಾ? ಈಗ ನೋಡಿದ್ರೆ ಹೀಗೆ ಮಾಡ್ಬಿಟ್ಲಲ್ಲೋ. ಛೇ, ನಿನಗದು ಎಷ್ಟು ಕಷ್ಟ ಆಗ್ತಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಭುವಿ ನನಗೆ. ಶ್ರದ್ಧಾ ಅಂದ್ರೆ ದೇವತೆ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೆ ನೀನು ಅಲ್ವಾ? ಆದ್ರೆ ಈಗ್ಲಾದ್ರೂ ಸತ್ಯ ಏನು ಅನ್ನೋದು ನಿನಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಬಿಡು. ಅವಳಿ ಮನೆಯಲ್ಲಿ ಇರ್ಬೇಕಾ ಬೇಡವಾ ಅನ್ನೋದನ್ನ ನೀನೇ ನಿರ್ಧಾರ ಮಾಡು. ಅಲ್ಲಿಗೆ ನಾನು ಏನು ಅನ್ಕೊಂಡಿದ್ನೋ ಅದೇ ಆಯ್ತು. ಥ್ಯಾಂಕ್ ಯು ವಿಕ್ರಾಂತ್, ಥ್ಯಾಂಕ್ಸ್ ಅ ಲಾಟ್. ನಿನಗೆ ಇದರಿಂದ ಅದು ಏನು ಲಾಭ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ, ಆದರೆ ನಂಗಂತೂ ಆಗ್ತಾ ಇದೆ. ಆ ಭುವನ್ ಯಾವಾಗ ನಿನ್ ಜೊತೆ ಬಂದ? ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ನಿನ್ ಮನ್ಸಿಗೆ ಸಮಾಧಾನ ಆಯ್ತಲ್ವಾ? ಏನಾಯ್ತು ಅಂತ ಅದು ಹೇಗೆ ಹೇಳಿ ಅಜ್ಜಿ ನಾನು? ಯಾಕೆ ಮಗಳೇ ಸುಮ್ಮನೆ ಇದೆಯಾ? ಏನಿಲ್ಲ ಅಜ್ಜಿ, ಎಲ್ಲ ಚೆನ್ನಾಗಾಯ್ತು. ನೋಡು, ಆ ದೇವ್ರು ಎಲ್ಲ ಒಳ್ಳೇದು ಮಾಡ್ತಾನೆ, ಯೋಚನೆ ಮಾಡಬೇಡ ಆಯ್ತಾ? ದರ್ಶನ ಚೆನ್ನಾಗಾಯ್ತಾ ಶ್ರದ್ಧಾ? ದೇವ್ರದು ಶ್ರದ್ಧಾನ ಕರ್ಕೊಂಡು ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಿ. ಹಲೋ ಹಲೋ ಶ್ರದ್ಧಾ ಅವರೇ, ಹೇಳಿ. ಯಾಕೆ ಹಾಗೆ ನೋಡ್ತಾ ಇದ್ಯಾ ನನ್ನ ನೀನು? ಇದೆಲ್ಲ ಮಾಡಿದ್ದು ನೀನೇ ಅಲ್ವಾ ಊರ್ಮಿಳಾ? ಬೇಕು ಅಂತ ನನ್ನ ದೇವಸ್ಥಾನಕ್ಕೆ ಕಳಿಸ್ದೆ ಅಲ್ವಾ? ಬೇಕು ಅಂತ ಕಳ್ಸಿದ್ನಾ? ನಾನಾ?
ಹೌದು. ಏನ್ ತಮಾಷೆ ಮಾಡ್ತಾ ಇದ್ಯಾ ಶ್ರದ್ಧಾ? ಅಲ್ಲ, ನೀನೇ ತಾನೇ ದೇವಸ್ಥಾನಕ್ಕೆ ನಾನು ಒಬ್ಳೇ ಹೋಗ್ತೀನಿ ಅಂತ ಹೇಳಿದ್ದು. ಈಗ ನೋಡಿದ್ರೆ ಯಾಕೆ ಹೀಗೆ ಆಡ್ತಾ ಇದ್ಯಾ? ಏನಾಯ್ತು ಅಂತದ್ದೀಗ? ಊರ್ಮಿಳಾ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತಷ್ಟೇ ಹೇಳಬಲ್ಲೆ ಈಗ ನಾನು. ಏನೇನೇನು ಸರಿ ಇಲ್ವಾ? ಅಲ್ಲ, ಯಾಕೀಗೆಲ್ಲ ಹೇಳ್ತಾ ಇದ್ಯಾ ನೀನು? ನೋಡು, ಕರೆಕ್ಟಾಗಿ ಅದೇನು ಅಂತ ಹೇಳಿದ್ರೆ ನನಗೂ ಗೊತ್ತಾಗತ್ತಪ್ಪ. ಇಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ನಂಗೆ ಗೊತ್ತು ಊರ್ಮಿಳಾ, ಈಗ ನಾನು ಏನು ಮಾತಾಡೋ ಸ್ಥಿತಿಯಲ್ಲಿಲ್ಲ. ಆದರೆ ಒಂದಂತೂ ಸತ್ಯ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಅರೆರೆ, ಅದು ಏನಾಯ್ತು ಅಂತ ಹೀಗೆಲ್ಲ ಹೇಳ್ತಾ ಇದೆಯಾ ಶ್ರದ್ಧಾ? ನಿಜವಾಗ್ಲೂ ನೀನೇನು ಹೇಳ್ತಾ ಇದೆಯಾ ಅನ್ನೋದು ಒಂದು ಶಬ್ದನೂ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಒಂದು ಸ್ವಲ್ಪ ಕ್ಲೀನಾಗಿ ಬಿಡಿಸಿ ಹೇಳ್ಬಾರ್ದಾ ಪ್ಲೀಸ್? ಏನಿಲ್ಲ ಬಿಡು, ಕಾಲನೇ ಉತ್ತರ ಕೊಡುತ್ತೆ. ಜೊಳ್ಳು ಯಾವುದು ಕಾಳು ಯಾವುದು ಅಂತ ಗೊತ್ತಾಗತ್ತೆ. ಅದೇನೋಪ್ಪ, ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಸಿಕ್ಕಾಪಟ್ಟೆ ಆಧ್ಯಾತ್ಮ ಮಾತಾಡೋದಿಕ್ ಶುರು ಮಾಡ್ಬಿಟ್ಟಿದ್ಯಾ ನೀನು. ನನಗಂತೂ ಇದೆಲ್ಲ ಅರ್ಥ ಆಗೋದಿಲ್ಲ. ಏನ್ ಕತೆನೋ ಏನೋ. ನಡಿ ನಡಿ, ಭುವಿ ಕಾಯ್ತಾ ಇರ್ತಾನೆ ಪಾಪ. ಹೌದು, ಇದನ್ನೆಲ್ಲ ನಾನೇ ಮಾಡಿಸ್ದೆ ಅಂತಾನೆ ಇಟ್ಕೋ. ಏನ್ ಮಾಡಕ್ಕಾಗುತ್ತೆ ನೀನು? ವಾಟ್ ಕ್ಯಾನ್ ಯು ಡೂ ಡಿಯರ್ ಶ್ರದ್ಧಾ? ಇನ್ನೆಷ್ಟು ದಿನ ಹೀಗೆ ಇರೋದು? ಇದಕ್ಕೆಲ್ಲ ಪರಿಹಾರ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ವಿಕ್ರಾಂತ್ ಜೊತೆಗೆ ನಾನು ಯಾಕಾದ್ರೂ ಸೇರ್ಕೊಂಡು ಪ್ಲಾನ್ ಮಾಡ್ತೀನಿ. ಭುವನಿಗೆ ಸ್ವಲ್ಪನಾದ್ರೂ ಅರ್ಥ ಆಗೋದು ಬೇಡವಾ? ಯಾವುದಕ್ಕೂ ನಾಳೆ ಭುವನ್ ಮನೆಗೆ ಹೋಗಿ ಬರ್ತೀನಿ. ಹಾ ಸರಿ, ನಾಳೆಗೆ ಹೋಗಿ ಬಾ ಬೇಕಿದ್ರೆ. ಶ್ರದ್ಧಂಗೆ ಖುಷಿ ಆಗುತ್ತೆ. ಹೌದು, ಇಷ್ಟೆಲ್ಲ ನಡೆದು ಹೋಯ್ತು. ನಾವು ಬರೀ ಫೋನಲ್ಲಿ ಮಾತಾಡೋದು ಬಿಟ್ಟು ಇನ್ನೇನು ಮಾಡಿಲ್ಲ. ಹೌದು, ನೀನ್ ಹೋದ್ರೆ ಶ್ರದ್ಧಂಗ್ ಧೈರ್ಯನೂ ಬರುತ್ತೆ. ನಾನು ಹೋದ್ರೂ ಧೈರ್ಯ ಬರುತ್ತೆ. ನಾನು ಬರ್ತೀನಿ. ಎಲ್ಲಿಗೆ? ನೋಡು, ನಾನು ಭುವನ್ ಮನೆಗೆ ಹೋಗ್ತಾ ಇದ್ದೀನಿ. ನೀನ್ ಬರೋ ಹಾಗಿಲ್ಲ, ನೀನ್ ಮನೇಲೇ ಇರ್ಬೇಕು. ನಿನ್ ಗುಣ ಆಗು, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು. ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾನು ಬರ್ತೀನಿ. ಎಲ್ಲಿಗೆ? ಅಯ್ಯೋ ಪುಣ್ಯಾತ್ಮ, ಈಗಲ್ಲ ಕಣೋ, ನೀನ್ ಹುಷಾರಾದ್ಮೇಲೆ ಹೋಗ್ಬೋದು ಅಂತ ಅವಳು ಹೇಳಿದ್ದು. ಎಲ್ಲಿಗೆ? ಹೇಳಿದ್ನಲ್ಲಪ್ಪ, ಭುವನ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಏನೋ ಭುವನ್ ಹೆಸರು ಹೇಳಿದ ಕೂಡ್ಲೆ ಯಾಕೋ ಹಿಂಗ್ ಮೈ ಮೇಲೆ ಭೂತ ಬಂದಾಗ ಆಡ್ತೀಯ ನೀನು? ಅಲ್ವೇನಮ್ಮ? ಹೌದು, ಯಾಕೆ ಹಿಂಗ ಆಡ್ತಾನೆ ಇವನು? ಇವನ್ ಏನ್ ಹೇಳ್ತಾನಂತಲೇ ಅರ್ಥ ಆಗಲ್ಲ. ಅಲ್ಲ, ಭುವನ್ ಮೇಲಿನ ಹಳೆ ದ್ವೇಷ ಮರ್ತಿಲ್ಲ ಅಂತ ಕಾಣುತ್ತೆ ಇವನು, ಅದಕ್ಕೆ ಹಿಂಗ್ ಆಡ್ತಾನೆ. ಇನ್ಮೇಲೆ
ನಾವು ಭುವನ್ ಹೆಸರು ಹೇಳೋದೇ ಬೇಡ, ಸುಮ್ಮನೆ ಬಿಡೋಣ. ನೋಡಿ ಸುನೀತಿ! ಸುನೀತಿ!